ಯಾವ ಸಮಯದೊಳಗೆ ಯಾರಿಗೆ ಹೇಗೆ ಎಲ್ಲಿ ಹೆಂಗೆ ಗುರುವಿನ ಆಶೀರ್ವಾದ ಆಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಹರಿದ್ರೊಳಗಾಗಿ ಆಶ್ಚರ್ಯ ಏನು ಅಂತಂದ್ರೆ ತಿರುಕ ಆಗರ್ಭ ಶ್ರೀಮಂತನಾಗಬಹುದ ಬೆಳಗ್ಗೆ ಹರಿದ್ರೊಳಗಾಗಿ. ಆಗರ್ಭ ಶ್ರೀಮಂತ ತಿರುಕನಾಗಬಹುದ ಬೆಳಗ್ಗೆ ಹರಿಯೋದ್ರೊಳಗಾಗಿ. ಯಾರ್ಯಾರ ಯೋಗ ಯಾರ್ಯಾರ ದೃಷ್ಟಿ ಹೇಗಿರುತ್ತೋ ಗೊತ್ತಿಲ್ಲ ತಾಯಿ ಆಶ್ಚರ್ಯ ಏನು ಅಂತಂದ್ರೆ ನೆನಪಿರಲಿ, ನವಲಗುಂದ ನಾಗಲಿಂಗಪ್ಪ ಅಂತ ಆಗಿ ಹೋಗುತ್ತಾನೆ. ವಿಶ್ವಕರ್ಮದೊಳಗ ಪಂಚಾಳರ ಕುಲದೊಳಗ ಜನ್ಮವಂತ ಇರ್ತಕ್ಕಂಥ ನವಲಗುಂದ ನಾಗಲಿಂಗಪ್ಪ ನಿತ್ಯಲೂ ಕೂಡ ತನ್ನ ಕಾಯಕವನ್ನು ಮಾಡಬೇಕಾದ್ರೆ ಯಾವುದೇ ಊರಿಗೆ ಹೋಗ್ಬೇಕಂದ್ರೂ ಕೂಡ ಸುಮ್ಮನೆ ಹೊಕ್ಕಿದ್ದಿಲ್ಲ. ಎಲ್ಲಾದ್ರೂ ಕುಂದ್ರಬೇಕನ್ನಂಗೆ ತಂದ್ರು ಕೂಡ ಸುಮ್ಮನೆ ಕೂಡ್ತಿದ್ದಿಲ್ಲ. ಆತ ಎಲ್ಲಾರು ಹೊಕ್ಕನಂದ್ರೆ ಅಲ್ಲಿ ಒಂದು ಏನಾರು ಲೀಲ ಆಗೇ ತೀರ್ತಿತ್ತು. ನವಲಗುಂದ ನಾಗಲಿಂಗಪ್ಪ ನವಲಗುಂದಕ್ಕೆ ಬಂದಂತ ಅದೇ ತಾನೇ ಪ್ರವೇಶ ಮಾಡಿದಾಗ ಮೊದಲ ತಾರುಣ್ಯ ವಯಸ್ಸ, ಯೌವನ ವಯಸ್ಸ, ಪ್ರಾಯದ ವಯಸ್ಸ, ಹದಿಹರೆಯದ ವಯಸ್ಸ. 16ರಿಂದ 18, 19 ವರ್ಷದ ಪ್ರಾಯದ ವಯಸ್ಸಿನೊಳಗಿರ್ತಕ್ಕಂಥ ನವಲಗುಂದ ನಾಗಲಿಂಗಪ್ಪ ಏನು ಆತನ ಮುಖದ ಚೈತನ್ಯ, ಏನು ಆತನ ಮೈಕಟ್ಟ. ಹಿಂಗೆ ನವಲಗುಂದ ಪ್ರವೇಶ ಮಾಡಿದಾಗ ನೋಡ್ತಿದ್ರು, ಕೇಳ್ತಿದ್ರು, ಯಪ್ಪ ನಿನ್ನ ಹೆಸರೇನ? ನಾಗಲಿಂಗಪ್ಪ. ಯಾವೂರು? ಜವಳಿಗೇರಿ. ಹಿಂಗನ್ನುತ್ತಿಗೆ ಬಾ ಒಳಗೆ ಬಾ ಅಂತ ಕರಿತಿದ್ರು. ಹೊಕ್ಕಿದ್ದ, ಕೂಡು ಕುಂದಿರ್ತಿದ್ದ, ಊಟ ಮಾಡು ವಲ್ಯ, ನೀರು ಕುಡಿ ವಲ್ಯ, ಎದ್ದು ಹೋಗಿಬಿಡ್ತಿದ್ದ. ಯಾರು ಕೊಡ್ತೀನಿ ಅಂತಾರ, ಯಾರು ದಾನ ಮಾಡ್ತಾರ, ಕೊಡುವಂಥವರಿಗೆ ದಾನ ಮಾಡುವಂಥವ್ರ ಮನೆಗೆ ಎಂದೂ ಕೂಡ ಭಗವಂತ ಪರೀಕ್ಷೆ ಮಾಡಕ್ಕೆ ಬರುವುದಿಲ್ಲ. ಯಾರು ಕೊಡಂಗಿಲ್ಲ, ಯಾರು ಕೆಟ್ಟ ಜಿಪುಂಡ್ರಿರ್ತಾರ ಅಂಥವ್ರ ಮನೆಗೆ ಮುದ್ದಾಮ ದಾನ ಮಾಡೋದನ್ನು ಕಲ್ಸಕ್ಕೆ ಬರ್ತಾನೆ ಭಗವಂತ, ಕಲ್ಸಕ್ಕೆ ಬರ್ತಾನೆ. ಆದ್ರೆ ಯಾರ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ನಾನೊಬ್ಬ ಹಿಂಗ ಪ್ರವಚನಕ್ಕೆ ಏನಂತ ಒಂದು ದಿವಸ ಪ್ರವಚನ ಕೇಳಿ ಮನಸ್ಸು ಪರಿವರ್ತನೆಯಾಗಿ, ಮತ್ತು ನಮ್ಮೂರು ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಗಡ್ಡಿ ತೇರು ಐತಿ, ಅಂಥದ್ರೊಳಗೆ ಉಡಿ ತುಂಬುವಂಥ ಕಾರ್ಯಕ್ರಮ ನಿತ್ಯ ದಾಸೋಯ್ತಪ್ಪ, ಮತ್ತು ಇಲ್ಲಿ ತನಕ ನಾನು ಏನು ಕೊಟ್ಟಿಲ್ಲ. ಯಪ್ಪ ನಿಮ್ಮ ಪ್ರವಚನ ಕೇಳಿ ನನ್ನ ಭಾಳ ಆನಂದ ಆತ. ಇನ್ನು ಮುಂದೆ ಯಾಕೆ ನಾ ಬರಬೇಕಾದ್ರೂ ಏನೂ ತಂದಿಲ್ಲ, ಹೋಗ್ಬೇಕಾದ್ರೂ ಕೂಡ ಏನೂ ಹೋಯಂಗಿಲ್ಲ. ಇನ್ನು ಮ್ಯಾಗ ನೀವು ಹೇಳಿ ಮಾತು ಕೇಳಿ ಭಾಳ ಖುಷಿ ಅನಿಸ್ತೆ. ತನು ಮನ ಧನವನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟೇನ್ರಿ ಅಂದವ. ನೆನಪಿರಲಿ, ಅವ ಯಾರು ಅಂತಂದ್ರೆ ತುಪ್ಪದಾಗ ನೋಡ ಬಿದ್ದರೆ ಚೀಪೋಗಿ ಅವ ಹೊತ್ತು ನಾನು ತುಪ್ಪ ಅಂತೇಳಿ. ಊರಾಗ ಜನ ಅಂದರು, ಇಷ್ಟು ಧರ್ಮದ ಕಾರ್ಯ ನಡೆದ್ರು ಕೂಡ ಒಂದು ದಿವಸ ದಾನ ಕೊಟ್ಟವಲ್ಲ, ಮತ್ತು ಅಂಥವು ಬಂದ ದಾನ ಕೊಡ್ತಾನಂತ ಹೇಳೋಣಂದ ಬಳಿಕ ಪ್ರವಚನಕಾರ ಹೌದ ಇವ್ರು ಅಂದ್ರೆ ಅವರು ಇಂಥವ್ ಕೈಯಿಂದ ಉಚಿಸಿದ್ರಲ್ಲ, ಭಾಳ ಖುಷಿ ಆಯ್ತು. ಮತ್ತು ನೆನಪಿರಲಿ, ಅವ ಇನ್ನೂ ಏನೂ ಕೊಟ್ಟಿಲ್ಲ, ಮತ್ತು ಏನೂ ಕೊಟ್ಟಿಲ್ಲ. ಹಿಂಗೆ ಯಾವಾಗ ಅಂದ್ಕೊಳ್ಳಿ ಎಲ್ಲರ ಬಂದರೆ ಭಾಳ ಚಲೋ ಕೆಲಸ ಮಾಡಿದ್ರಿ, ಅವ ಕೊಡೋರ್ದವ್ ಕೊಟ್ಟ ಅಂದ್ಕೊಳ್ಳಿ 10,000 ಮಂದಿ ಕೊಡೋದೇನ, ನಮ್ಮ ಊರಾಗ ಒಬ್ಬ ಕೊಡೋದೇನೆ ಯಾಡೋ ಅಂದ್ರೆ ಅವರು. ಹಿಂಗೆ ಅನ್ನೋದ್ರೊಳಗೆ ಹೇಳ್ತೀನಿ ನಿಮಗೆ, ಬೆಳಗ್ಗೆ ಎದ್ಕೊಳ್ಳಿ ಬಯಲು ಸಂಚಾರಕ್ಕೆ ಹೋಗಿದ್ರು. ಅವ್ನು ಹೊಲದಾಗ ಹುಂಚೆಹಣ್ಣಿನ ಗಿಡ ಇದ್ವ, ಭಾಳ ಚಂದ ಹುಂಚೆಹಣ್ಣು ಬಿಟ್ಟಾಗ ಇವರು ಬಯಲಿಗೆ ಹಂಗೆ ನಡ್ಕೊಂತ ವಾಕಿಂಗ್ ಹೋದಾಗ ಶಿಷ್ಯನ ಕರ್ಕೊಂಡು ಹೋಗಿದ್ರು. ತಮ್ಮ ಇದು ಹೊಲ ಯಾರ್ದು ಹುಂಚೆಹಣ್ಣು ಭಾಳ ಚಂದ ಬಿಟ್ಟತಿ. ಯಪ್ಪ ಮೊನ್ನೆ ದಿವಸ ಪುರಾಣದೊಳಗೆ ತನು ಮನ ಧನವನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿ ಅಂತ ಹೇಳಲ್ರಿ, ಅವನದಾರಿ ಹೊಲ ಅಂದ್ರು. ಅವನದಾರಿ ಹೊಲ ಅಂದ್ಕೊಳ್ಳಿ ಇವ್ರಂದ್ರು, ಹಂಗೆ ತಮ್ಮೊಂದು ಕೆಲಸ ಮಾಡೋಣ, ನಾಳೆ ವಿಶೇಷವಾಗಿ ಉಡಿ ತುಂಬುವಂಥ ಕಾರ್ಯಕ್ರಮ ಅದ, ಸುತ್ತ 10 ಹಳ್ಳಿ ಜನ ಬರ್ತಾರೆ. ಅದ್ರಾಗ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಗಡ್ಡಿ ತೇರನ್ನು ನಮ್ಮ ಊರೊಳಗೆ ಎಳೆಕತ್ತಾರಂತಂದ್ರೆ ಸುತ್ತ 10 ಹಳ್ಳಿ ಜನ ಬರ್ತಾರಂತಂದ್ರೆ ಬಂದವ್ರಿಗೆ ಎಂದೂ ಕೂಡ ಪ್ರಸಾದ ಕಡಿಮೆ ಆಗೋಲ್ಲ. ಕಾರಣ ಏನು ಅಂತಂದ್ರೆ ಕೆಲವೊಂದು ಊರೊಳಗೆ ಹೋದ್ರೆ ನೀರಿನ ಅಭಾವ ಇರ್ತದ, ಕೆಲವೊಂದು ಊರೊಳಗೆ ಹೋದ್ರೆ ಪ್ರಸಾದ ಅಭಾವ ಇರ್ತದ. ಆದರೆ ನೀರಿಂದ ಅಭಾವ ಇರಲಾರ್ದಂಗೆ, ಪ್ರಸಾದ ಅಭಾವ ಇರಲಾರ್ದಂಗೆ ಭಕ್ತಿ ಒಳಗೆ ತುಂಬಿರ್ತಕ್ಕಂಥ ಊರು ಯಾವುದಾದ್ರೂ ಐತೆ ಅದು ಆಲದ ಕಟ್ಟಿ ಐತಿ ಅಂತಕ್ಕಂಥ ಮಾತನ್ನು ಭಾಳ ಮಂದಿ ಹೇಳ್ಯಾರ ಅಂತ ತಿಳ್ಕೊಂಡು ಖುಷಿಯಿಂದ 10 ಹಳ್ಳಿ ಜನ ಹೆಂಗೆ ಬರ್ತಾರಲ್ಲ ಅವರು ಅಂದರು, ತಮ್ಮ ಮತ್ತು ಸಾರಿಗೆ ಒಂದಿಷ್ಟು ಹುಳಿ ಬೇಕಲ್ಲ, ಹುಂಚೆನ ಭಾಳ ಚಂದ ಅದಾವ, ಹುಂಚೆನ ಹತ್ತೆರಿ ಅಂದ್ರು ಅವರು. ಇವ ಶಿಷ್ಯ ಅಂದ, ಯಪ್ಪ ನೋಡ್ರಿ ಅವ ಅಂತ ಮನುಷ್ಯ ಕೊಟ್ಟವಲ್ಲ, ಮತ್ತು ಈಗ ವಿಚಾರ ಮಾಡಿರಿ ಬ್ಯಾಬಿಡ್ರಿ ಅಂದವ. ಬ್ಯಾಬಿಡ್ರಿ ಅಂದ್ಕೊಳ್ಳಿ ಇವ್ರೊಂದು ಇಲ್ತಮ್ಮ, ಅವ ಮನೆ ಪ್ರವಚನದಾಗ ಹೇಳ್ಯಾನ, ತನು ಮನ ಧನವನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿನ್ರಿ ಅಂತ ತಿಳ್ಕೊಂಡು ಹತ್ತರಿತಮ್ಮನಿ ಅಂದ್ರು ಅವ್ರು. ನೋಡ್ರಿ ಮತ್ತೆ ಇಕ್ಕಟ್ಟು ಬಂದವ ಏನಂದ್ರೆ ನಾಲ್ ಅಂದವ, ಹತ್ತನಿ ಅಂದ್ರು. ಇವ ಹುಂಚೆನ ಗಿಡದ ಮೇಲೆ ಹಗತ್ತಿ ಹುಂಚೆನ ಹರಿಯಾಕತ್ತಿದ್ದ, ಹರಿತಿ ದೂರದ ಬದಿನ ಮೇಲೆ ನೋಡಿದ್ರೆ, ಯಾರ ಹುಂಚೆನ ನಾನು ಹೊಲ್ದಾಗ ಹೇಗೆ ಹಿಡ್ಕೊಳ್ಳಿ ಕೊಡ್ರಿ. ಅವಂದ ಅಜ್ಜರ ಬರಾಕತ್ತನ್ರಿ ಹೊಲ್ದಾಗ ಇಳಿದು ಬಿಡ್ತೇನೆ ರೀ. ಇಲ್ಲ ಅಳ ಅವ್ನು ದೂರದನ, ನಾವು ಯಾರಂತ ಗೊತ್ತಿಲ್ಲ, ಹರಿನಿ ಅಂದ್ರು. ಅಷ್ಟೊತ್ತಲ್ಲಿ ನೀವು ಹುಂಚೆನ ಹರಿದಿದ್ದೀವ, ಸೀದಾ ಬೇಕು ಅಂತ ಬಂದಬಿಟ್ಟು ಹಂಗೆ ಯಾವ ಬಾಯಿ ಬರ್ತಲ್ಲ ಬೇಕು ಅಂತ ಬಂದ್ಕೊಳ್ಳಿ. ಇವ್ರು ನಿಂತಿದ್ರೆ ಯಾಕೆ ಗೊತ್ತಮ್ಮ ಹಂಗೆ ಬೇಕೈತಿ, ಕೆಳಗೆ ಮೊದಲೇ ಅಂದವ.
ಕೆಳಗಿಳಿ ಅಂದ್ಕೊಳ್ಳಿ ನಾ ಮೊದ್ಲಾಗ ಹೇಳಿದಿನಿ ಜರಾವ ಅಂತ ಮನುಷ್ಯ ಅಲ್ಲ, ಬ್ಯಾಡ್ರಿ ಅಂದ್ರೆ ನೀವು ಸುಮ್ಮನೆ ಮ್ಯಾಲ ಮರ ಹತ್ತಿಸಿ ಹುಂಚೆಣ್ಣ ಹಚ್ಚಾಕದ್ರಿ, ನಿಮ್ಮ ಮರ್ಯಾದೆ ಹೋಲ್ಲ ನನ್ನ ಮರ್ಯಾದಕ್ಕಾದ್ರಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಅವ್ರಂದ್ರು ಅಲ್ಲೋ ತಮ್ಮ, ಮತ್ತು ನಾಳೆ ಪುರಾಣ ಮಹಾಮಂಗಲ ಉಡಿ ತುಂಬುವಂಥ ಕಾರ್ಯಕ್ರಮ ಅದಾವ, ಸುತ್ತ 10 ಹಳ್ಳಿ ಭಕ್ತರು ಬರ್ತಾರೆ, ಮತ್ತು ಅವ್ರ ಸ್ವಸ್ಥ್ಯಾರ ಮಕ್ಕಳನ್ನ ಕರೆಸ್ತಾರೆ. ಈ ಸಲ ಬರೀ 1000-1500 ಇರೋದು, ಅವತ್ತಿನ ದಿವಸ 5,000-6,000 ಜನ ಬರ್ತಾರೆ. ಮತ್ತು ಪ್ರಸಾದ ವ್ಯವಸ್ಥೆ ಸಾಂಬಾರಿ ಚಲೋ ಅಲ್ಲ ಅಂತ ತಿಳ್ಕೊಂಡು ಹುಳಿ ಆಗ್ಬೇಕಲ್ಲ, ಮತ್ತು ನೀನು ಹೊಲ್ದಾಗ ಮತ್ತೆ ಅವ್ರ ಪುರಾಣದೊಳಗೆ ತನು ಮನ ದನವನ್ನು ಅರ್ಪಣೆ ಮಾಡಿ ಅಂತ ಇದ್ದಿ, ಮತ್ತು ಅದಕ್ಕೆ ಹುಳಿ ಆಗಕ್ಕೆ ಹುಂಚೆಣ್ಣು ತೊಗೊಂಟಿನಿ ಅಂದಾಗ ಅವ ಅನ್ನಂತ ಅಜ್ಜಾರ ಕೇಳ್ರಲೇ, ನಾನು ಕರೆನ ಹೇಳಿ ಅವತ್ತು ಅದ ಮಾತ ಹೇಳಿನಿ, ಇವತ್ತು ಅದ ಮಾತ ಹೇಳ್ತೀನಿ. ಏನಂತ ನಿಮ್ಮ ಪ್ರವಚನ ಕೇಳಿ ಭಾಳ ಖುಷಿಯಾಗೈತಿ, ತನು ಮನ ದನವನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡೀನ್ರಿ ಅಂದವ. ಮತ್ತು ಅಂದ್ಕೊಳ್ಳಿ ಮತ್ತು ಇದೇನು ದೊಡ್ಡದು ಇದನ್ನು ಒಯ್ಯಕೈತಿ ಅಂದ ಅವ ಅಂದ. ತನು ಮನ ದನವನ್ನು ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿ ನಾನು ಹೊಲ್ದಾಗಿನ ಹುಂಚೆಣ್ಣು ಕೊಡ್ತೀನಿ ಅಂತ ಹೇಳಿ ನಿಮಗೆ ಅಂದವ. ವಿಚಾರ ಮಾಡಿ ಎಷ್ಟು ಜಿಪುಣಿ ಇರ್ಬೇಕವ. ಮತ್ತು ಕೊಟ್ಟಿಲ್ಲವ ಇನ್ನು ಇಂಥವ್ರು ಭಾಳ ಮಂದಿ ಇರ್ತಾರೆ, ಆದರೆ ಇಲ್ಲಿ ಹಂಗೆ ಯಾರು ಇಲ್ಲರಿ. ಕಾರಣ ಏನು ಅಂತಂದ್ರೆ ಪರೀಕ್ಷೆ ಮಾಡೋದಕ್ಕಾಗಿ ಯಾವ ಸಮಯದೊಳಗೆ ಯಾರ ಮನೆಗೆ ಹೆಂಗೆ ಬರ್ತಾನೋ ಗೊತ್ತಿಲ್ಲ. ನಾಗಲಿಂಗಪ್ಪ ಯಾವಾಗ ಬಂದಾನ ಕೊಡು, ಯಾರ ಮನೆಗೆ ಕೊಡೋದಿಲ್ಲ ಅಂತಾರೆ ಅವ್ರ ಮನೆಗೆ ದಾನ ಮಾಡೋದು ಕಲ್ಸಕ್ಕೆ ಬಂದಿದ್ದ. ಯಾವಾಗ ನವಲಗುಂದ ಪ್ರವೇಶ ಮಾಡಿದಂಥ ಸಮಯದೊಳಗೆ ಎಲ್ಲರೂ ಕೂಡ ಕರಿತಿದ್ರು. ಯೌವನ ತಾರುಣ್ಯ ಪ್ರಾಯದ ವಯಸ್ಸು, ಹೋಗ್ತಿದ್ದ ಕೂಡ್ತಿದ್ದ, ಊಟ ಮಾಡೋ ಒಲ್ಲೆ ಅಂತಿದ್ದ, ನೀರು ಕುಡಿಯೋ ಒಲ್ಲೆ ಅಂತಿದ್ದ, ಎದ್ದು ಬಂದ್ಬಿಡ್ತಿದ್ದ. ಎದ್ದು ಬರುವಂಥ ಸಮಯದೊಳಗೆ ಊರು ಹೊರಗಡೆ ಒಂದು ಸಣ್ಣದಾಗಿರ್ತಕ್ಕಂಥ ಗುಡಿಸಲು ಮನೆ ಒಳಗೆ ಒಬ್ಬಕ್ಕೆ ಹೆಣ್ಮಗಳ ಮಕ್ಕಳಾಗಿದ್ದಿಲ್ಲ. ಮೊದಲ ಗುಡಿಸಲು ಮನೆ ಮುಂಜಾನೆ ಸಂಜೆ ಮಟ್ಟ ದುಡ್ಕೊಂಡು ಬಂದ್ರೆ ಒಂದು ಹೊತ್ತಿನ ಊಟ. ಒಂದೊಂದು ದಿವಸ ಹೊಟ್ಟಿಗೆ ತಣ್ಣೀರು ಬಟ್ಟಿ. ಆಗಿನ ಸಮಯದೊಳಗೆ ಕಷ್ಟ ಹಂಗಿತ್ತು. ಹಳೆ ಮಂದಿ ಕೇಳ್ರಿ ನೀವು, ಅವರಷ್ಟು ಕಷ್ಟ ನಾವು ಯಾರು ಕೂಡ ಪಟ್ಟಿಲ್ಲ. ಕೆಲವೊಂದು ಸಂದರ್ಭದೊಳಗೆ ಅವ್ರು ಕಷ್ಟ ನೆನೆಸ್ಕೊಂಡು ಕಣ್ಣಾಗ ನೀರು ಬರ್ತಾವ. ಒಂದು ಹೊತ್ತಿನ ಊಟ ಸಲುವಾಗಿ ಮುಂಜಾನೆ ಸಂಜೆ ಮಟ್ಟ ದುಡಿಬೇಕು. ಹೀಗಿರ್ಬೇಕಾದ್ರೆ ಮನೆಯಾಗಿರ್ತಕ್ಕಂಥ ಹೆಣ್ಮಗಳು ಇರ್ಬೇಕಾದ್ರೆ ನಾಗಲಿಂಗಪ್ಪ ಬಂದ ಗುಡಿಸಲು ಮನೆ ಮುಂದೆ ನಿಂತ್ಕೊಂಡ ತಕ್ಷಣ ನಾಗಲಿಂಗಪ್ಪ ಅಂದ, ಯವ್ವ ಅಂದ. ನವಲಗುಂದದ ನಾಗಲಿಂಗಪ್ಪ ಯಾವಾಗ ಯವ್ವ ಅಂದ್ಕೊಳ್ಳೆ ಒಳಗಿರ್ತಕ್ಕಂಥ ಹೆಣ್ಮಗಳು ನನಗೆ ಯಾರು ಯವ್ವ ಅನ್ನಬೇಕಂತ ತಿಳ್ಕೊಂಡು ಹೊರಗೆ ಬಂದು ನೋಡ್ತಾಳೆ. ನವಲಗುಂದ ನಾಗಲಿಂಗಪ್ಪ ನಿಂತ್ಕೊಂಡಾನ. ಯಾವಾಗ ನಾಗಲಿಂಗಪ್ಪ ನಿಂತ್ಕೊಂಡಾಗ ನೋಡಿದ್ಲು ಮಹಾತ್ಮ ಕೈಯಾಗ ಒಂದು ಪಚ್ಚಿ ಕೊಡ್ಲಿ, ದಾಡಿ ಬಿಟ್ಟಾನ, ದೋತ್ರ ಹೆಗಲ ಹಾಕ್ಕೊಂಡಾನ. ಯಾವಾಗ ಜನಿವಾರ ಹಾಕ್ಕೊಂಡು ಬಂದು ನಾಗಲಿಂಗಪ್ಪ ನಿಂತ್ಕೊಂಡಂಥ ಸಮಯದೊಳಗೆ ಆಕೆ ಏನೋ ಒಂಥರ ಆಶ್ಚರ್ಯ ಅನಿಸ್ತು. ಅಯ್ಯೋ ನಮ್ಮನಪ್ಪ ಬಾವಳಬ್ಬ ಅಂತ ಕರ್ಕೊಂಡು ಹೋದ. ಕಂಬಳಿ ಹಾಸ್ಯದ ಕೂಡಿಸಿಲ್ಲ. ಯಪ್ಪ ತಾವು ಯಾರು, ಎಲ್ಲಿಂದ ಬಂದಿರಿ? ಯಪ್ಪ ನನ್ನಂತ ಬಡಿಯು ಮನೆಗೆ ಬಂದಿರೋದ್ ಬಳಿಕ ಏನಪ್ಪ ಯಾರು ಅಂತ ಕೇಳಿದಾಗ ನಾಗಲಿಂಗಪ್ಪ ಅಂದ, ಯವ್ವ ನನ್ನ ಹೆಸರು ನಾಗಲಿಂಗ ಅಂತ ಕರೀತಾರೆ. ಯಪ್ಪ ಏನನ್ನಪ್ಪ ನಾಗಲಿಂಗಪ್ಪ, ಬಹಳ ಸಂತೋಷ ಆತ, ಬಹಳ ಖುಷಿ ಆಯ್ತ, ಈ ಜೀವನ ಪಾವನ ಆಯ್ತ. ನಿನ್ನಂತ ಮಹಾತ್ಮ ಈ ಮನೆಯೊಳಗೆ ಪಾದ ಇಟ್ಟಿ ಅಂತಂದ್ರೆ ನನ್ನ ಜೀವನವೇ ಪಾವನ ಆಯ್ತು. ಯಾಕ? ಶ್ರೀ ಗುರುವೇ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗನ್ನು ಹಂಗ ಮಹಾತ್ಮರ ಪಾದದಿಂದ ಕೆಲವೊಂದು ಸಮಯದೊಳಗೆ ಉದ್ಧಾರಕ ಅಂತ ಕರೀತಾರ. ಸುಮ್ಮನೆ ಅಂದಿಲ್ಲ, ನಿನ್ನ ಪಾದ ನನ್ನ ಮನೆಯೊಳಗೆ ಬಿದ್ದೈತೆ ಅಂತಂದ್ರೆ ನನ್ನ ಮನಸ್ಸು ಕೂಡ ಉದ್ಧಾರ ಆತ್ಯಪ್ಪ ಅಂದ್ಕೊಳ್ಳಿ. ನಾಗಲಿಂಗಪ್ಪ ಅಂದ, ಯವ್ವ ನಿನ್ನ ಮನೆ ಎಲ್ಲ ಉದ್ಧಾರ ಆತ್ಕರೆ, ಆದ್ರೆ ನಾನು ಹೊಟ್ಟೆ ಸತಿ ಉಣ್ಣಾಕೇನೆ ತಗೊಂಬ ಅಂದ. ನನಗೆ ಹೊಟ್ಟೆ ಹಸದ ಉಣ್ಣಾಕೇನೆ ತಗೊಂಬ ಅಂದಾಗ ಆ ಹೆಣ್ಮಗಳ ಕಣ್ಣ ನೀರು ಬರಕತ್ತು ಅಂತ. ಯಪ್ಪ ಎಂಥ ಸಮಯಕ್ಕೆ ಬಂದ್ಬಿಟ್ಟು ಯಪ್ಪ ಅನ್ನೋದ್ರೊಳಗಾಗಿ ಕೇಳ್ತಾನ ನಾಗಲಿಂಗಪ್ಪ, ಯವ್ವ ಉಣ್ಣಾಕ ಏನು ಮಾಡಿ ಅಂದ. ಉಣ್ಣಾಕ ಏನು ಮಾಡಿ ಅಂದಾಗ ಆಕೆ ಅಂದ್ಲು, ಯಪ್ಪ ಇರಕ್ಕೆ ನಾವು ಒಬ್ಬೇಕಿ, ಉಣ್ಣಾಕ ಏನು ಮಾಡ್ಬೇಕು, ಒಂದಿಷ್ಟು ಅದೇನವ ಈ ತೆಳ್ಳ ಒಂದೆರಡು ಉಪ್ಪಿನ ಹಳ್ಳ, ಒಂದಿಷ್ಟು ಮೆಣಸಿನ್ಕಾಯಿ ಹಾಕಿ ಹಿಟ್ಟು ನೀರು ಹಾಕಿ ಹಿಂಗೆ ತೆಳ್ಳಗೆ ಮಾಡಿ ಕುಡಿತಲ್ಲ, ಅದಕ್ಕೆ ಏನಂತೀರವ? ನಮ್ಮ ಕಡೆಗೆ ಅಂಬಲಿ ಅಂತ ಕರೀತಾರ. ಏನಂತೀರವ? ಅಂಬಲಿ ಅಂತೀರ. ನನಗೆ ಗೊತ್ತೈತಿ, ನೋಡಿ ನೀವು ಮುಕ್ಕೊಂಡ್ರೆ ಎದ್ದೀರಿ ಅಂಥೇಳಿ ಅಂಬಲಿ ಅಂತಿರಲ್ಲ. ಆಕೆ ಅಂದ್ಲು, ಯಪ್ಪ ಇರಕ್ಕೆ ನಾವು ಬೇಕಿ, ಬಡತನ ಪರಿಸ್ಥಿತಿ, ಒಂದಿಷ್ಟು ಅಂಬಲಿ ಮಾಡ್ಕೊಂಡಿದ್ದೆ. ಮತ್ತು ಅಂಬಲಿ ಮಾಡ್ಕೊಂಡು ಅಂತಂದ್ರೆ ಡಬ್ರ್ಯಾಗ ಏನರ ಐತೆ ನೋಡು ಅಂತಂದ. ಆ ತಾಯಂದು, ಯಪ್ಪ ಡಬ್ರ್ಯಾಗ ಏನೂ ಇಲ್ಲ, ಡಬ್ರೆ ಎಲ್ಲ ಸ್ವಚ್ಛ ಆಗೈತಿ. ಮತ್ತು ಡಬ್ರ್ಯಾಗ ಏನರ ಹೊತ್ತಿದ್ದೇನಾರ ಐತೆ ನೋಡು ಅಂದಾತ. ಡಬ್ರ್ಯಾಗ ಹೊತ್ತಿದ್ದೇನಾರ ಐತೆ ನೋಡು ಅಂದಾಗ ಆಕೆ ಅಂದ್ಲು, ಯಪ್ಪ ಡಬ್ರಿ ಅಂಬಲಿ ಕುಡಿದು ತೊಳೆದು ಡಬ್ಬಾಕಿ ಬಿಟ್ಟಿನ ಅನ್ಲಕ್ಕೆ. ಅಂಬಲಿ ಕುಡಿದು ಡಬ್ರಿ ತೊಳೆದು ಡಬ್ಬಕ್ಕೆ ಅಂದಾಗ ನಾಗಲಿಂಗಪ್ಪ ಅಂದ, ಅಂಬಲಿ ಹೆಂಗೆ ಮಾಡ್ಕೊಂಡು ಒಂದೆರಡು ಹಾಳು ಉಪ್ಪು, ಒಂದೆರಡು ಮೆಣಸಿನ್ಕಾಯಿ ಜಜ್ಕೊಂಡು ಮಾಡ್ಕೊಂಡು ಊಟ ಮಾಡೀನಿ. ಮತ್ತು ಖಾರ ಕೊಟ್ಟಿಲ್ಲ, ಮನ್ಯಾಗ ಕೊಟ್ಟಕ್ಕೆ ಹಿಂಡಿಕಲ್ ಅಂತ ಕರೀತಾರೆ. ನೀವು ಮನ್ಯಾಗ ಅಷ್ಟು ಉಪಯೋಗ ಮಾಡೋದಕ್ಕೆ ಅವಕ್ಕೆ ಈ ಕಡೆ ಏನಂತೀರವ? ಕಾರು ಕೊಟ್ಟಕ್ಕೆ ಕಾರು ಕಲ್ರಿ. ಈಗ ಅವು ಎಲ್ಲ ಗೊತ್ತಿಲ್ಲವ. ಈಗ ಏನಂದ್ರೆ ಸೀದಾ ಎಲ್ಲ ಬಂದವು. ಏನವು
ವಾಷಿಂಗ್ ಮಿಷನ್ ಹಾಂ ಮಿಕ್ಸಿ ಹೌದಲ್ಲ ಈ ಕುಟ್ಟೋದು ಹೋಗೈತ್ರಿ ಈಗ ಮಿಕ್ಸಿ ಬಂದವ ಎಂತ ನೋಡ್ರಿ ಆವಾಗಿನ ಮಂದಿ ಖಾರ ಕೊಟ್ಟ ಕಲ್ಲಿನ್ಯಾಗ ಉಂಡಿದ್ದು ಗಡಿಗಳು ಉಂಡಿದ್ದು ಎಂದು ಕೂಡ ಹೊಟ್ಟೆ ಕೆಡ್ತಿದ್ದಿಲ್ಲ ನೀವು ಆ ಮಿಕ್ಸಿಗೆ ಹಾಕಿದಾಗ ವಿಚಾರ ಮಾಡಿರ್ಬೇಕಾರೆ ನೀವು ಮಿಕ್ಸಿಗೆ ಹಾಕಿದಾಗ ಮಿಕ್ಸಿ ಒಳಗೆ ಅದು ಅಲ್ಲಿ ಗೊರ್ರ ಅಂತೈತೆ ನಂಗಿಲ್ಲವ ಅದನ್ನು ಇಟ್ಟಕ್ಕೂ ನತ್ರಂಗೆ ಗೊತ್ತಾಗೈತೆ ನಿಮ್ಗೆ ತಿಂದ ಮ್ಯಾಗ ನಮ್ಮದು ಹೊಟ್ಟೆ ಕೊಡ್ರತ್ತೈತಪ್ಪ ಅಲ್ಲ ಭಾಳ ಆಶ್ಚರ್ಯ ಏನು ಅಂತಂದ್ರೆ ಕೇಳ್ತಾನೆ ನಾಗಲಿಂಗಪ್ಪ ಯವ್ವ ಹೆಂಗೆ ಮಾಡ್ಕೊಂಡಿದ್ದೆ ಅನ್ನೋದ್ರೊಳಗಾಗಿಯಪ್ಪ ಒಂದೆರಡು ಮೆಷಿನ್ಕಾಯಿ ಕುಟ್ಕೊಂಡಿದ್ದೆ ಮತ್ತು ಮೆಷಿನ್ಕಾಯಿ ಒಳ್ಕಲ್ಲ ಏನು ಕುಟ್ಟಿಲ್ಲ ಆ ಒಳ್ಕಲ್ಲೊಳಗೆ ಏನಾರ ಇದ್ರ ತೊಗೊಂಡು ಬಾ ಅಂದ ಯಪ್ಪ ಏನೂ ಇಲ್ಲ ತೊಳೆದು ಬಿಟ್ಟೇನಿ ಕುಟ್ಟಿದ ಕಲ್ಲು ಅಂದಾಗ ಅವಾಗ ಹೆಣ್ಮಗಳಂದು ಯಪ್ಪ ಅದು ಒಂದು ಕಲ್ಲು ಮಾತ್ರ ಹಂಗೈತಿ ಕಾರಣ ಏನು ಅಂದ್ರೆ ಅದನ್ನ ಹಂಗೈತಿ ಅಂದಾಗ ಕುಟ್ಟುವಂಥ ಕಲ್ಲು ನಾಗಲಿಂಗಪ್ಪ ಕಲ್ಲು ತೊಗೊಂಡು ಬಾ ಅಂದ ಆ ಹೆಣ್ಮಗಳು ಹೋಗಿ ತೊಗೊಂಬಂದ ಕಲ್ಲು ಕೊಟ್ಲ ನೆನಪಿರ್ಲಿತ್ತ ಕೇಳ್ರಿ ಹೆಂಗದ ಭಗವಂತ ಕೊಡಕತ್ನಂದ್ರೆ ಹೆಂಗೆ ಕೊಡ್ತಾನ ಕಸ್ಕೊಳಕತ್ನಂದ್ರೆ ಹೆಂಗೆ ಕಸ್ಕೊಂತಾನ ಯಾವಾಗ ಹಿಂಗೊಂದಿಷ್ಟ ಕುಟ್ಟು ಕಲ್ಲನ್ನ ಇಟ್ಟಾಳ ಅಂತ ತೊಗೊಂಬಂದ ನಾಗಲಿಂಗಪ್ಪನ ಕೈಯಾಗ ಕೊಟ್ಟಾಗ ಅವಾಗ ತತ್ರಾಣಿಗೆ ಮಣ್ಣಿನ ಗಡಿಗೆ ಆ ತತ್ರಾಣಿಗೆ ನೀರು ತೊಗೊಂಬಂದು ಮಗ್ಲಿಟ್ಟಾಳ ನಾಗಲಿಂಗಪ್ಪ ಆ ಕಲ್ಲು ನಿಂಗೆ ಇಸ್ಕೊಂಡ ಕಲ್ಲು ನೆಕ್ಕಿದ ಯಾವಾಗ ನಾಗಲಿಂಗಪ್ಪ ಕಲ್ಲು ಇಸ್ಕೊಂಡು ಕಲ್ಲು ನೆಕ್ಕಿದಂಥ ಸಮಯದೊಳಗೆ ಆ ತಾಯಿಗೆ ಏನಾಗುತ್ತೋ ಗೊತ್ತಿಲ್ಲ ನಾಗಲಿಂಗಪ್ಪ ಕುಟ್ಟಿರ್ತಕ್ಕಂಥ ಕಲ್ಲನ್ನು ನೆಕ್ಕಿ ತತ್ರಾಣಿಯೊಳಗೆ ನೀರನ್ನು ಕುಡಿದು ಹೊಟ್ಟೆ ತಂಪಾದಾಗ ನಾಗಲಿಂಗಪ್ಪ ಅಂತಾನ ಆ ಕುಟ್ಟಿರ್ತಕ್ಕಂಥ ಕಲ್ಲನ್ನು ನೆಕ್ಕಿ ಆ ತಾಯಿ ಕೈ ಕೊಡು ಮುಂದಾಗ ನಾಗಲಿಂಗಪ್ಪ ಅಂತಾನ ಯವ್ವ ಇದು ಇನ್ನು ಮ್ಯಾಗ ನಿನ್ನ ಪಾಲಿಗೆ ಬರೀ ಕಲ್ಲಲ್ಲೇವ ಇನ್ನು ಮುಂದೆ ಬಂಗಾರದ ಕಲ್ಲಲ್ಲಿ ಅಂತ ತಿಳ್ಕೊಂಡು ಉಡಿಯೊಳಗೆ ಯಾವಾಗ ನಾಗಲಿಂಗಪ್ಪ ಇಡ್ತಾನ ಇಟ್ಟ ತಕ್ಷಣವೇ ಕಲ್ಲು ಹೋಗಿ ಬಂಗಾರದ ಕಲ್ಲಾಗ್ಯದ ಯಾವಾಗ ಕಲ್ಲು ಹೋಗಿ ಬಂಗಾರದ ಕಲ್ಲಾಗ್ಯದ ಇಷ್ಟು ಇಟ್ಟನು ನಾಗಲಿಂಗಪ್ಪ ಹೋಗಿಬಿಟ್ಟ ಹೋದಂಥ ಸಮಯದೊಳಗೆ ಆಶ್ಚರ್ಯ ಹೇಳ್ತೇನೆ ನಿಮಗೆ ಯಾವಾಗ ನಾಗಲಿಂಗಪ್ಪ ಆಶೀರ್ವಾದ ಮಾಡಿ ಹೋಗ್ಯಾನ ಶ್ರೀ ಗುರುವೇ ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅನ್ನುವಂಗ ಆತನ ಪಾದ ಪುಣ್ಯದಿಂದ ಯಾವಾಗ ನಾಗಲಿಂಗಪ್ಪ ಹಿಂಗೆ ಆಶೀರ್ವಾದ ಮಾಡಿ ಹೋಗ್ಯಾನ ಹೋದ ತಕ್ಷಣ ಹೇಳ್ತೇನೆ ನಿಮಗೆ ಒಂದು 6-8 ತಿಂಗಳು 1 ವರ್ಷ 2-3 ವರ್ಷ ಕಳಿತ ಅವತ್ತ ಬಂಗಾರದ ಕಲ್ಲು ಗುಡಿಸಲ ಮನಿ ಕಟ್ಟಿರ್ತಕ್ಕಂಥ ಮುದುಕಿ 3-4 ವರ್ಷ ಅನ್ನೋದ್ರೊಳಗೆ ಮನಿ ಕಟ್ಟಿ ಮನಿ ಮ್ಯಾಗ ಮನಿ ಕಟ್ಟಿದ್ಲ ಯಾಕೆ ಗುರುವಿನ ಆಶೀರ್ವಾದ ಯಾವಾಗ ಮನಿ ಮೇಲೆ ಮನಿ ಕಟ್ಟ್ಯಾಳ ಒಂದು ಸಮಯದೊಳಗೆ ತಳ್ಳಗ ಕಳ್ಳಿ ಕಟ್ಟಿಗಿದ್ದಂಥ ಹೆಣ್ಮಗಳ 3-4 ವರ್ಷ ಅನ್ನೋದ್ರೊಳಗೆ ಬಾಗಿಲು ಹಿಡಿಲಿಲ್ಲ ಆನೆ ಆದಂಗೆ ಹೊಳ್ಳಿ 3-4 ವರ್ಷ ಆದ್ಮ್ಯಾಗ ಆಶ್ಚರ್ಯ ಹೇಳ್ತೇನೆವ ಅದ ನಾಗಲಿಂಗಪ್ಪ ಅದ ದಾರ್ಯಾಗ ಬಂದ ಹೊಳ್ಳಿ ನಾಗಲಿಂಗಪ್ಪ ಅದ ದಾರ್ಯಾಗ ಬಂದಂಥ ಸಮಯದೊಳಗೆ ನೋಡಿದ ಮನೆಯ ಮಾಲಕ್ತಿಯನ್ನ ನೋಡಿ ಖುಷಿ ಅನಿಸ್ತು ನಾಗಲಿಂಗಪ್ಪ ಅನ್ಕೊಂಡಾನ ಇದು ನಾ ಕೊಟ್ಟ ಸಂಪತ್ತದ ಇದು ನಾ ಕೊಟ್ಟ ಸಂಪತ್ತೈತಿ ಇವತ್ತು ಈ ಮನ್ಯಾಗ ಬೇಕಾದ ಬ್ಯಾಡದ್ದ ಮಾಡಿಸ್ಕೊಂಡು ಊಟ ಮಾಡಬಹುದು 1 ದಿವಸ ಬಿಟ್ಟು 8 ದಿವಸ ಈ ಮನ್ಯಾಗ ಇರ್ಬೋದು ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಸಂತೋಷವಾಗಿ ಖುಷಿಯಿಂದ ಬಂದ ಆ ಮನೆ ಮುಂದೆ ನಿಂತ್ಕೊಂಡು ಮತ್ತೆ ಕೂಗ್ತಾನ ಏನಂತ ಯವ್ವಾ ಅಂದ ಯಾವಾಗ ನಾಗಲಿಂಗಪ್ಪ ಯವ್ವ ಅಂದ್ಕೊಳ್ಳೆ ಹೇಳ್ತೇನೆ ನಿಮಗೆ 4-5 ವರ್ಷದಿಂದ ಕೇಳಿರ್ತಕ್ಕಂಥ ಶಬ್ದ ನೆನಪಿಗೆ ಬಂತು ಹೊಳ್ಳಿ ನಾಗಲಿಂಗಪ್ಪನ ಬಂದನಂದಕ್ಕೆ ಬಂದು ನೋಡ್ತಾಳ ಕರೆನ ನವಲ್ಗುಂದ ನಾಗಲಿಂಗಪ್ಪ ನಿಂತ್ಕೊಂಡಾಗ ಒಳಗೆ ಕರ್ಕೊಂಡು ಹೋಗಿ ಕಂಬಳಿ ಹಾಸ್ಯ ಕುಡಿಸಿದಾಗ ಆಕೆ ಅನುಭವದಾಗಿತ್ತು ಏನಂತ ಯಪ್ಪ ಹೇ ಶಿವಯೋಗೀಶ್ವರ ಹೇ ಮುರುಡ ಮಹಾಂತಪ್ಪ ಹೇ ಶಿರಟ್ಯಪ್ಪ ಕಿರೇಶ ಇದು ನೀ ಕೊಟ್ಟ ಸಂಪತ್ತೈತಿ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮಯ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೆಂಬೆ ರಾಮನಾಥನಂಗ ನೀ ಕೊಟ್ಟ ಸಂಪತ್ತೈತಿ ನಂದೇನೂ ಇಲ್ಲ ಖಾಲಿ ಹಾತ್ಮೆ ಆಯಗ ಖಾಲಿ ಹಾತ್ಮೆ ಜಾಯಗ ಬರಬೇಕಾದ್ರು ಬರೇ ಕೈಲಿ ಬಂದೀವಿ ಹೋಗ್ಬೇಕಾದ್ರು ಕೂಡ ಬರೇ ಕೈಲಿ ಹೋಗ್ತೀವಿ ಒಯ್ಯದೆ ಆಡ ಒಂದು ಒಳ್ಳೇದು ಒಂದು ಕೆಟ್ಟದ್ದ ಕಾಣೆಯಪ್ಪ ಕೊಟ್ಟಿ ಅನ್ನೋ ಬಳಿಕ ನಿನ್ನ ಕೊಡಕ್ಕೆ ಏನೈತೆ ಅಂತ ತಿಳ್ಕೊಂಡು ಆ ತಾಯಿ ಅನ್ಬೋದಾಗಿತ್ತೇಪ್ಪ ನೀ ಕೊಟ್ಟಿದ್ದೈತಿ ಒಂದು 8 ದಿವಸ ನನ್ನ ಮನೆಯಾಗಿರು ನಿನಗೆ ಏನು ಬೇಕು ಕೇಳು ನೀ ಕೇಳಿದ್ದನ್ನು ಮಾಡಿ ಊಟ ಮಾಡಿಸಿ ಅಂತ ಹೇಳಿ ಒಂದು 2 ಜೊತೆ ಒಂದು 4 ಜೊತೆ ಚಲೋ ಬಟ್ಟೆ ತಗೊಂಡು ಬಂದು ನಾಗಲಿಂಗಪ್ಪನಿಗೆ ಕೊಟ್ಟಿದ್ಲು ಅಂದ್ರೆ ಆ ತಾಯಿ ಜೀವನ ಉದ್ಧಾರ ಆಗಿ ಹೋಗ್ಬಿಡುತ್ತಿತ್ತು ಆಕೆ ಹಂಗೆ ಅನ್ಕೊಳ್ಳಿಲ್ಲ ಯಾಕ ಆಶಾ ಪರಂ ದುಃಖಂ ನಿರಾಶಾ ಪರಂ ಸುಖಂ
ಹೆಣ್ಮಗಳಿಗೆ ಆಸೆ ಹತ್ತೀವಿ ಏನಂತಂದ್ರೆ ಈಗ 4-5 ವರ್ಷದಿಂದ ಬಂದಾಗ ಇಷ್ಟ ಹಿಂಡಿ ಕೊಟ್ಟ ಕಲ್ಲು ಕೊಟ್ರ ನೆಕ್ಕಿ ಕೊಟ್ರ ಇಷ್ಟ ಬಂಗಾರ ಆಗಿತ್ತು. ಇವತ್ತು ಸಿಕ್ಕನಂದ್ರೆ ಮತ್ತಿನ್ನು 8 ವರ್ಷಕ್ಕೆ ಸಿಗ್ತಾನೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಹುಡುಕ್ಯಾಡಿದ್ರೆ 2 ಮೆಷಿನ್ಕಾಯಿ ಇಲ್ಲ. ಈ ಮನ್ಯಾಗ ಏನರ ಮದುವೆ ಶ್ರೀಮಂತ ಸತ್ರ ಕೆಟ್ಟ ದಿವ್ಸಕ್ಕೆ 10-15 kg ಮೆಷಿನ್ಕಾಯಿ ರುಬ್ತಿದ್ದಿಲ್ಲ. ನಮ್ಮ ಕಡೆ ರುಬ್ಬುಗುಂಡು ಅಂತ ಕರೀತಾರೆ. ಈ ಕಡೆ ಏನಂತೀರಿ? ದೊಡ್ಡ ಕಲ್ಲು ತೋಡು, ದೊಡ್ಡ ಕಲ್ಲು ದೈವಕ್ಕೆ ಅಂತೇಳಿ ಅಡುಗೆ ಮಾಡಿ ದೊಡ್ಡ ಹಿಂಡಿ ಕೊಟ್ಟ ರುಬ್ಬಕ್ಕಲ್ಲ, ನಮ್ಮ ಕಡೆ ರುಬ್ಬುಗುಂಡು ಅಂತ ಕರೀತಾರೆ. ಈ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ. ಆ ಹೆಣ್ಮಗಳು ಮನೆ ಮೇಲೆ ಮನೆ ಕಟ್ಟ್ಯಾಳ, ಆನೆದಂಗೆ ಆಗ್ಯಾಳ. ಅಕ್ಕಿ ಅನ್ಕೊಂಡ್ಲ ಮಗ್ಗಲ ಮನೆಗೆ 2 ಮೆಣಸಿನ್ಕಾಯಿ ತೊಗೊಂಬಂದು ಆ ಕಲ್ಲಿನೊಳಗೆ ಮೆಣಸಿನ್ಕಾಯಿ ಹರ್ಕೊಂಡು ಬಂದು ನಾಗಲಿಂಗಪ್ಪ ಯಾವಾಗ ಕುಂತ್ಕೊಂಡಾಗ ಹೋಗಿ ನಾಗಲಿಂಗಪ್ಪನ ಮುಂದೆ ಆ ಕಲ್ಲು ಹಿಂಗೆ ಹಿಡ್ಕೊಂತಾಳೆ. ಯಪ್ಪ ಅಂದಕ್ಕೆ ಯಾವಾಗ ನಾಗಲಿಂಗಪ್ಪನ ಮುಂದೆ ಆ ಕಲ್ಲು ಹಿಡ್ಕೊಂಡು ಯಪ್ಪ ಅಂದ್ಲು. ಅಂದಾಗ ನಾಗಲಿಂಗಪ್ಪ ಈ ಕಲ್ಲು ಯಾಕೆ ತಂದೀಯವ್ವ ಅಂತ ಕೇಳಿಲ್ಲ, ಎದಕ್ಕೆ ಕೊಡಕತ್ತಿರ್ಲಿಲ್ಲ. ಯಾವಾಗ ಕಲ್ಲು ಕೊಡಕತ್ತಾಳ, ಕಲ್ಲು ಕೊಟ್ಟಂಥ ಸಮಯದೊಳಗೆ ನಾಗಲಿಂಗಪ್ಪ ಕಲ್ಲು ಇಸ್ಕೊಂಡು ನಾಗಲಿಂಗಪ್ಪ ನೆಕ್ಕು ಮುಂದಾಗ ಆ ತಾಯಿ ಮನಸ್ಸನ್ನು ಕತ್ತೈತಿ, ಇವತ್ತು ಇಷ್ಟಾಕೊಂದ ಬಂಗಾರ ಆಗತ್ತಂದ್ರೆ ಇಡೀ ನವಲುಗುಂದನ ಖರೀದಿ ಮಾಡಬಲ್ಲೆ ಅಂದಕ್ಕೆ. ಯಾಕೆ 1 kg ಇಲ್ಲ 2 kg 10-15 kg ಕಲ್ಲದ, ರುಬ್ಬುಗುಂಡು ಕಲ್ಲದ. ಅದನ್ನು ಯಾವಾಗ ನೆಕ್ಕಾಕತ್ತಾನೆ, ನೆಕ್ಕುವಂಥ ಸಮಯದೊಳಗೆ ಮನಸ್ಸನ್ನು ಕತ್ತೈತಿ ಏನಂತ, ಇದಿಷ್ಟು ಬಂಗಾರ ಅಂತಂದ್ರೆ ಇಡೀ ಊರ ಖರೀದಿ ಮಾಡ್ಬೋದು ಅಂತ ತಿಳ್ಕೊಂಡು ಆಸೆ ಇಟ್ಟಾಳ. ನಾಗಲಿಂಗಪ್ಪ ನೆಕ್ಕಿ ಮರಳಿ ಆ ತಾಯಿ ಉಡಿಯೊಳಗೆ ಇಡು ಮುಂದೆ ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾನಂತಂದ್ರೆ ನಾಗಲಿಂಗಪ್ಪ, ಯವ್ವಾ ನಂದು ಹೆಂಗೆ ಉರಿಯಾಕತ್ತದ ಹೊಟ್ಟಿ, ನಂದು ಹೆಂಗೆ ಉರಿಯಾಕತ್ತದ ಹೊಟ್ಟಿ, ಹಂಗೆ ನಿಂದು ಉರ್ಲಿ ಅಂತ ತಿಳ್ಕೊಂಡು ಉಡ್ಯಾಗ ಹಾಕಿ ಎದ್ದು ಹೋಗಿಬಿಟ್ಟ. ಗುರುವಿನ ಆಶೀರ್ವಾದ. ಒಂದು ಸಮಯದೊಳಗೆ ಕಲ್ಲು ಬಂಗಾರ ಆಲಿ ಅಂತ ಆಶೀರ್ವಾದ ಮಾಡಿದವನು ಆತ. ನಂದು ಹೆಂಗೆ ಉರಿಯಾಕತ್ತೈತಿ ಹೊಟ್ಟೆ ಹಂಗೆ ನಿಂದು ಉರ್ಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದೆ ಆತ್ನ. ಹಿಂಗೆ ಯಾವಾಗ ಕಲ್ಲಿಟ್ಟ ನಾಗಲಿಂಗಪ್ಪ ಹೋದಂಥ ಸಮಯದೊಳಗೆ ಭಾಳ ದೂರ ಹೋಗಲಿಲ್ಲ ತಾಯಿ. ವರ್ಷದೊಳಗೆ ಅವಾಗ ಪಂಜಿಗಾಡ್ರು ಅಂತ ಬರ್ತಿದ್ರು ಕಳುವು ಮಾಡಕ್ಕೆ. ಪಂಜಿಗಾಡ್ರು ಅಂತ ತಿಳ್ಕೊಂಡು ಬಂದು ಮನ್ಯಾಗಿದ್ದಿರ್ತಕ್ಕಂಥ ದವಸ ಧಾನ್ಯ ಕಾಳು ಕಡಿ ಬೆಳ್ಳಿ ಬಂಗಾರ ಏಂತ ಎಲ್ಲ ಕಳುವು ಮಾಡಿಕೊಂಡು ಹೋಗುದು ಹಂಗೆ ಹೋಗಲಿಲ್ಲ. ಅವಾಗೆಲ್ಲ ತೊಲಿ ಕಂಬದ ಮನೆ ಅವಾಗಿನವೆಲ್ಲ ನೋಡ್ರಿ ನೀವು, ಬೇವಿನ ಕಟ್ಟಿಗೆವ, ಸಾಗವಾನಿ ಕಟ್ಟಿಗೆವ, ತೊಲಿ ಕಂಬದ ಮನಿ, ಮಡಿಗೆ ಮನಿ ಹಂಗೆ ಹೋಗಲಿಲ್ಲ. ಮನೆಗೆ ಬೆಂಕಿ ಹಚ್ಚೋದ್ರಂತ ಮತ್ತು ಮೊದಲ ಎಲ್ಲಿದ್ಲ ಅಲ್ಲಿಗೆ ಬಂದ್ಲಂತ. ಯಾಕೆ ಕೊಡುವಂಥ ಭಗವಂತ ಯಾವ ಸಮಯದೊಳಗೆ ಯಾರಿಗೆ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಗಾನ ವಿದ್ಯೆಲೇಸು ಮಾನವತಿಯ ಸತಿಲೇಸು ಸ್ವಾನುಭವಿಗಳ ಕಳಿಲೇಸು ಎಲ್ಲಕ್ಕೂ ದಾನಿಯಲೇಸೆಂದ ಸರ್ವಜ್ಞ.